ನಮಸ್ಕಾರ ಮಕ್ಕಳೇ, ಇಂದಿನ ವಿಡಿಯೋ 4ನೇ ತರಗತಿ ಪರಿಸರ ಅಧ್ಯಯನ ಭಾಗ 2 ಪಾಠ 25 ನಮ್ಮ ರಾಜ್ಯ ನಮ್ಮ ಹೆಮ್ಮೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ. ಅದು ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ. ಭಾರತದ ನಕ್ಷೆ ಇದಾಗಿದೆ. ಭಾರತದಲ್ಲಿರುವ ರಾಜ್ಯಗಳ ಹೆಸರುಗಳನ್ನು ಇಲ್ಲಿ ಬರೀ ನಕ್ಷೆಯ ನೆರವು ಪಡೆದು ಅಂತ ಇದೆ. ನಮ್ಮ ಕ್ರಮ ಸಂಖ್ಯೆ 1 ಮತ್ತು ರಾಜ್ಯಗಳ ಹೆಸರಿದೆ. ಕ್ರಮ ಸಂಖ್ಯೆ 1 ಆಂಧ್ರ ಪ್ರದೇಶ, 2 ಅರುಣಾಚಲ ಪ್ರದೇಶ, 3 ಅಸ್ಸಾಂ, 4 ಬಿಹಾರ್, 5 ಛತ್ತೀಸ್ಗಢ, 6 ಗೋವಾ, 7 ಗುಜರಾತ್, 8 ಹರಿಯಾಣ, 9 ಹಿಮಾಚಲ ಪ್ರದೇಶ, 10 ಜಾರ್ಖಂಡ್, 11 ಕರ್ನಾಟಕ, 12 ಕೇರಳ, 13 ಮಧ್ಯಪ್ರದೇಶ, 14 ಮಹಾರಾಷ್ಟ್ರ, 15 ಮಣಿಪುರ, 16 ಮೇಘಾಲಯ, 17 ಮಿಜೋರಾಂ, 18 ನಾಗಾಲ್ಯಾಂಡ್, 19 ಒಡಿಶಾ, 20 ಪಂಜಾಬ್, 21 ರಾಜಸ್ಥಾನ್, 22 ಸಿಕ್ಕಿಂ, 23 ತಮಿಳುನಾಡು, 24 ತ್ರಿಪುರ, 25 ಉತ್ತರ ಪ್ರದೇಶ, 26 ಉತ್ತರಾಖಂಡ, 27 ಪಶ್ಚಿಮ ಬಂಗಾಳ ಹಾಗೂ ಕೊನೆಯ 28ನೇ ರಾಜ್ಯ ತೆಲಂಗಾಣ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ 28 ಆಗಿದೆ. ಭಾರತದ ನಕ್ಷೆಯಲ್ಲಿ ಕರ್ನಾಟಕವಿರುವ ದಿಕ್ಕು, ನಮ್ಮ ಕರ್ನಾಟಕವು ದಕ್ಷಿಣ ದಿಕ್ಕಿನಲ್ಲಿ ನಾವು ನೋಡಬಹುದು. ಇನ್ನು ನಮ್ಮ ಕರ್ನಾಟಕದ ನೆರೆಯ ರಾಜ್ಯಗಳು ಮತ್ತು ಅವುಗಳು ಇರುವಂತಹ ದಿಕ್ಕುಗಳನ್ನು ಈ ಒಂದು ಕೊಟ್ಟಂತಹ ಸರಿಯಾದ ಉತ್ತರವನ್ನು ನೋಡೋಣ. ಪೂರ್ವಕ್ಕೆ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗಿದ್ದು ನಮ್ಮ ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಪಶ್ಚಿಮಕ್ಕೆ ಗೋವಾ ಇದೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದು ತಪ್ಪಾಗಿದ್ದು ಗೋವಾ ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮಕ್ಕಿದೆ. ಇನ್ನು ದಕ್ಷಿಣಕ್ಕೆ ಕೇರಳ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಿದ್ದು ಕೇರಳ ಮತ್ತು ತಮಿಳುನಾಡು ನಮ್ಮ ಕರ್ನಾಟಕದ ದಕ್ಷಿಣಕ್ಕಿದೆ. ಉತ್ತರದಲ್ಲಿ ನಾವು ಗೋವಾ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾಗಿದ್ದು ಉತ್ತರದಲ್ಲಿ ನಾವು ಮಹಾರಾಷ್ಟ್ರ ರಾಜ್ಯವನ್ನು ನೋಡಬಹುದು. ಇಲ್ಲಿ ನೋಡಿ ಮಕ್ಕಳೇ, ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ತೆಲಂಗಾಣ ಮತ್ತು ಆಂಧ್ರ, ಪಶ್ಚಿಮಕ್ಕೆ ಗೋವಾ ಹಾಗೂ ದಕ್ಷಿಣಕ್ಕೆ ತಮಿಳುನಾಡು ಮತ್ತು ಕೇರಳದ ರಾಜ್ಯಗಳನ್ನು ನಾವು ನೋಡಬಹುದು. ಕರ್ನಾಟಕದ ನಕ್ಷೆಯಾಗಿದ್ದು ಇಲ್ಲಿ ನಮ್ಮ ರಾಜ್ಯದ 4 ಸ್ವಾಭಾವಿಕ ವಿಭಾಗಗಳನ್ನು ಕೊಡಲಾಗಿದೆ. ಪಶ್ಚಿಮ ತೀರ ಪ್ರದೇಶ ಅಂದರೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಉತ್ತರ ಮೈದಾನ ಪ್ರದೇಶ, ಇನ್ನು 4ನೇದು ದಕ್ಷಿಣ ಮೈದಾನ ಪ್ರದೇಶ. ಸ್ವಾಭಾವಿಕ ಅಥವಾ ನೈಸರ್ಗಿಕ ವಿಭಾಗಗಳಲ್ಲಿ ಬರುವ ಜಿಲ್ಲೆಗಳ ಹೆಸರುಗಳನ್ನು ಬರೆಯಂತ ಇದೆ. ಪಶ್ಚಿಮ ತೀರ ಪ್ರದೇಶದ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. 2ನೇದು ಮಲೆನಾಡು ಪ್ರದೇಶದ ಜಿಲ್ಲೆಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ, ಮೈಸೂರು. ಇನ್ನು 3ನೇದು ಉತ್ತರ ಮೈದಾನ ಪ್ರದೇಶದ ಜಿಲ್ಲೆಗಳು ಬೀದರ್, ವಿಜಯಪುರ, ಗುಲ್ಬರ್ಗ, ಯಾದಗಿರಿ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಧಾರವಾಡ, ಬಳ್ಳಾರಿ, ಹಾವೇರಿ, ಗದಗ, ಕೊಪ್ಪಳ. ಹಾಗೂ ದಕ್ಷಿಣ ಮೈದಾನ ಪ್ರದೇಶದ ಜಿಲ್ಲೆಗಳು ಚಿತ್ರದುರ್ಗ, ಹಾಸನ, ಕೋಲಾರ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು ಹಾಗೂ ತುಮಕೂರು ರಾಜ್ಯಗಳನ್ನು ನಾವು ದಕ್ಷಿಣ ಮೈದಾನ ಪ್ರದೇಶದ ಜಿಲ್ಲೆಗಳನ್ನು ನೋಡಬಹುದು.
ಈ ಪಶ್ಚಿಮ ತೀರ ಪ್ರದೇಶದಲ್ಲಿರುವಂಥ ಭೌಗೋಳಿಕ ಲಕ್ಷಣ, ಅದರ ಮುಖ್ಯ ನಗರಗಳು, ಮುಖ್ಯ ಖನಿಜಗಳು, ವನ್ಯ ಪ್ರಾಣಿಗಳು, ಕಸಬು ಮತ್ತು ಬೆಳೆಗಳು, ವಾಯುಗುಣ ಮತ್ತು ಸಸ್ಯವರ್ಗವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪಶ್ಚಿಮ ತೀರ ಪ್ರದೇಶಕ್ಕಿರುವ ಇನ್ನೊಂದು ಹೆಸರೇನು? ಉತ್ತರ ಕೊಂಕಣ ತೀರ. ಮುಂದಿನ ಪ್ರಶ್ನೆ, ಪಶ್ಚಿಮ ತೀರ ಪ್ರದೇಶದ ಜನರ ಪ್ರಮುಖ ಕಸಬು ಯಾವುದು? ಉತ್ತರ ಪಶ್ಚಿಮ ತೀರ ಪ್ರದೇಶದ ಜನರ ಪ್ರಮುಖ ಕಸಬು ಮೀನುಗಾರಿಕೆ. ಇನ್ನು ಹೊಂದಿಸುವಂಥ ಇದೆ. ಅ ಮತ್ತು ಬ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿಯಲ್ಲಿರುವಂತಹದ್ದು ಒಂದನೇದು ಕಾಡು ಕೋಳಿ, ಅದಕ್ಕೆ ಇದೊಂದು ಪಕ್ಷಿಯಾಗಿದೆ. ಶಾರ್ಕ್ ಇದೊಂದು ಸಮುದ್ರ ಜೀವಿ. ಅಡಿಕೆ ಇದೊಂದು ಬೆಳೆಯಾಗಿದೆ. ಕಬ್ಬಿನ ಖನಿಜ ಕಾರವಾರ ಇದು ಮುಖ್ಯ ನಗರ. ಮಲೆನಾಡು ಪ್ರದೇಶ ಮತ್ತು ಅದರ ಲಕ್ಷಣಗಳನ್ನು ಕೊಟ್ಟಿದ್ದಾನೆ. ಮಲೆನಾಡು ಪ್ರದೇಶದ ಬಗ್ಗೆ ತಿಳಿದೆಯಲ್ಲವೇ? ಇವುಗಳನ್ನು ಹೊಂದಿಸುವಂಥ ಇದೆ. ಅ ಮತ್ತು ಬ ಎರಡು ಪಟ್ಟಿಗಳಿದೆ. ಸಹ್ಯಾದ್ರಿ ಬೆಟ್ಟಗಳ ಸಾಲು, ಮ್ಯಾಂಗ್ನೀಸ್ ಖನಿಜ, ಶ್ರೀಗಂಧ ರಾಜವೃಕ್ಷ, ಕಾಡುಪಾಪ ಇದೊಂದು ಅಪರೂಪದ ಪ್ರಾಣಿ. ಇನ್ನು ಮಲೆನಾಡು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಪಟ್ಟಿ ಮಾಡುವಂಥ ಇದೆ. ಮಲೆನಾಡು ಪ್ರದೇಶದ ಪ್ರಮುಖ ಮರಗಳು ಹೊನ್ನೆ, ತೇಗ, ಗಂಧಿ, ಬುರುಗ, ಶ್ರೀಗಂಧ, ಬೀಟೆ, ಹಲಸು, ಹೆಬ್ಬಲಸು. ಇನ್ನು ಮಲೆನಾಡು ಪ್ರದೇಶದ ಬೆಳೆಗಳು ಭತ್ತ, ತೆಂಗು, ಅಡಿಕೆ, ಕರಿಮೆಣಸು, ವೀಳ್ಯದೆಲೆ, ಕಾಫಿ, ಏಲಕ್ಕಿ, ಟೀ, ಸಾಂಬಾರು ದಿನಸಿಗಳು. ಮುಖ್ಯ ನಗರಗಳು ಮಡಿಕೇರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಬೆಳಗಾಂ. ಇನ್ನು ನಮ್ಮ ರಾಜ್ಯದ ನೈಸರ್ಗಿಕ ವಿಭಾಗವೇ ಉತ್ತರ ಮೈದಾನ ಪ್ರದೇಶ. ಈ ಚಿತ್ರದಲ್ಲಿ ಉತ್ತರ ಮೈದಾನ ಪ್ರದೇಶದ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಇನ್ನು ಉತ್ತರ ಮೈದಾನ ಪ್ರದೇಶದಲ್ಲಿ ಎಂತಹ ಕಾಡುಗಳು ಕಂಡುಬರುತ್ತವೆ? ಉತ್ತರ ಕುರುಚಲು ಕಾಡುಗಳು ಕಂಡುಬರುತ್ತವೆ. ಉತ್ತರ ಮೈದಾನ ಪ್ರದೇಶದ ಜನರ ಮುಖ್ಯ ಕಸುಬು ಕೃಷಿ. ಉತ್ತರ ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪಟ್ಟಿ ಮಾಡುವಂಥ ಇದೆ. ಮುಖ್ಯ ಖನಿಜಗಳು ತಾಮ್ರ, ಸುಣ್ಣದ ಶಿಲೆ, ಕಬ್ಬಿಣ, ಚಿನ್ನ. ಮುಖ್ಯ ಪ್ರಾಣಿಗಳು ಉಡ, ಹಾವುರಾಣಿ, ಹಲ್ಲಿ, ನರಿ, ಮುಂಗಸಿ, ಕತ್ತೆ ಕಿರುಬ ಮತ್ತು ತೋಳಗಳು. ಇನ್ನು ಮುಖ್ಯ ಬೆಳೆಗಳು ಗೋಧಿ, ಜೋಳ, ಕಬ್ಬು, ನವಣೆ, ತಂಬಾಕು, ನೆಲಗಡಲೆ ಹಾಗೂ ಎಣ್ಣೆ ಕಾಳುಗಳು. ದಕ್ಷಿಣ ಮೈದಾನ ಪ್ರದೇಶ ಇದು 4ನೆಯ ನಮ್ಮ ನೈಸರ್ಗಿಕ ವಿಭಾಗವಾಗಿದ್ದು ಕೆಳಗಿನ ಚಿತ್ರ ಅವುಗಳ ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ದಕ್ಷಿಣ ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಸರಿಯೋ ತಪ್ಪೋ ಎಂದು ಗುರುತಿಸಿ ಇಲ್ಲಿ ಸರಿಪಡಿಸಿ ಬರೆಯಬೇಕು. ದಕ್ಷಿಣ ಬಯಲು ಪ್ರದೇಶವು ಸಮತಟ್ಟಾಗಿದೆ, ತಪ್ಪಾಗಿದೆ ಉತ್ತರ. ದಕ್ಷಿಣ ಬಯಲು ಪ್ರದೇಶವು ಬೆಟ್ಟಗುಡ್ಡಗಳಿರುವುದರಿಂದ ಈ ಪ್ರದೇಶ ಏರು ತಗ್ಗುಗಳಿಂದ ಕೂಡಿದೆ. ದಕ್ಷಿಣ ಮೈದಾನ ಪ್ರದೇಶದ ಪ್ರಮುಖವಾದ ಪ್ರಾಣಿ ತೋಳ, ಇದು ಸರಿಯಾದ ಉತ್ತರವಾಗಿದೆ. ಮೀನುಗಾರಿಕೆ ಇಲ್ಲಿಯ ಜನರ ಮುಖ್ಯ ಕಸಬು, ಈ ಉತ್ತರ ತಪ್ಪಾಗಿದ್ದು ಇಲ್ಲಿಯ ಜನರ ಮುಖ್ಯ ಕಸಬು ಕೃಷಿ ಮತ್ತು ಪಶುಪಾಲನೆ. ಅಬ್ರಕ್ ಈ ಪ್ರದೇಶದಲ್ಲಿ ದೊರೆಯುವ ಒಂದು ಮುಖ್ಯ ಖನಿಜ, ಇದು ಸರಿಯಾದ ಉತ್ತರವಾಗಿದೆ. ಇನ್ನು ನದಿಗಳ ಬಗೆಗೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತಹ ನದಿಗಳನ್ನು ನಾವು ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳನ್ನು ನೋಡೋಣ, ಪಟ್ಟಿಯನ್ನು ಮಾಡೋಣ. ಅದರಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಶರಾವತಿ, ಕಾಳಿ,
ಅಘನಾಶಿನಿ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ, ಕಾವೇರಿ, ಹೇಮಾವತಿ, ಕಬಿನಿ. ಕರ್ನಾಟಕದ ಜೀವನದಿ ಕಾವೇರಿ. ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಕೃಷ್ಣ. ಇನ್ನು ಪ್ರೇಕ್ಷಣೀಯ ಸ್ಥಳಗಳ ಬಗೆಗೆ ಕೊಟ್ಟಿದ್ದಾರೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿರುವಂತಹ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು. ನಿನ್ನ ಜಿಲ್ಲೆಯ ಪ್ರಮುಖ ನಗರವೊಂದರ ಬಗ್ಗೆ 4 ಸಾಲುಗಳನ್ನು ಬರೆ. ನನ್ನ ಜಿಲ್ಲೆ ಧಾರವಾಡ. ಇದು ವಿದ್ಯಾನಗರಿ ಎಂದು ಪ್ರಸಿದ್ಧವಾಗಿದೆ. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಪ್ರಸಿದ್ಧವಾಗಿದೆ. ಮುರುಘಾಮಠ, 3000 ಮಠ, ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಪ್ರಸಿದ್ಧವಾಗಿವೆ. ಗಂಗೂಬಾಯಿ ಹಾನಗಲ್, ದ.ರಾ ಬೇಂದ್ರೆ ಜನಿಸಿದ ಒಂದು ಪ್ರಸಿದ್ಧ ಜಿಲ್ಲೆಯಾಗಿದೆ. ಹಂಪಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಕೆಳಗೆ ಪಟ್ಟಿಯಲ್ಲಿ ಐತಿಹಾಸಿಕ ಸ್ಥಳಗಳು ಹಾಗೂ ಅವುಗಳ ಜಿಲ್ಲೆಗಳನ್ನು ನೀಡಿದ್ದು ಅವುಗಳನ್ನು ಹೊಂದಿಸಿ ಬರೆಯಬೇಕು. ಅ ಮತ್ತು ಬ ಪಟ್ಟಿಯನ್ನು ಕೊಡಲಾಗಿದ್ದು ಹಳೆಬೀಡು ಹಾಸನ, ಬಾದಾಮಿ ಬಾಗಲಕೋಟೆ, ಗೋಲಗುಂಬಜ್ ವಿಜಯಪುರ, ಕಲ್ಲಿನ ಕೋಟೆ 4ನೇದು ಚಿತ್ರದುರ್ಗ, ಸುಲ್ತಾನ್ ಬತ್ತೇರಿ ಇದು ದಕ್ಷಿಣ ಕನ್ನಡ. ನಿಮ್ಮ ಊರಿನಲ್ಲಿರುವ ಅಥವಾ ಜಿಲ್ಲೆಯಲ್ಲಿರುವ ಯಾವುದಾದರೂ ಐತಿಹಾಸಿಕ ಸ್ಥಳವೊಂದರ ಬಗ್ಗೆ 4 ಸಾಲುಗಳನ್ನು ಬರೆಯಂತ ಇದೆ. ನಾನು ನಮ್ಮ ಜಿಲ್ಲೆಯಲ್ಲಿರುವ ಹುಬ್ಬಳ್ಳಿ ತಾಲೂಕಿನಿಂದ 4 ಕಿಲೋಮೀಟರ್ ದೂರವಿರುವ ಉಣಕಲ್ ಎಂಬಲ್ಲಿ ಚಂದ್ರಮೌಳೇಶ್ವರ ದೇವಾಲಯವಿದೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರಿಂದ ನಿರ್ಮಾಣವಾದ ದೇವಸ್ಥಾನ. ಈ ದೇವಾಲಯ ಇತರ ಶಿವ ದೇವಾಲಯಗಳಿಗಿಂತ ವಿಭಿನ್ನವಾಗಿದೆ. 2 ದೊಡ್ಡ ಶಿವಲಿಂಗಗಳನ್ನು ಹೊಂದಿದೆ. ಇದು ಕಪ್ಪು ಗ್ರಾನೈಟ್ ಸ್ತಂಭಗಳಿಂದ ಕೂಡಿದಂತಹ ದೇವಾಲಯವಾಗಿದೆ. ಇನ್ನು ಪ್ರಕೃತಿ ಸೌಂದರ್ಯದ ಪ್ರವಾಸಿ ತಾಣಗಳಾಗಿವೆ ಇವು. ನಿನಗೆ ತಿಳಿದಿರುವ ನಮ್ಮ ರಾಜ್ಯದ ಪ್ರೇಕ್ಷಣೀಯ ಸ್ಥಳಗಳನ್ನು ಪಟ್ಟಿಯಲ್ಲಿರುವಂತೆ ವಿಂಗಡಿಸಿ ಬರೆ. ಜಲಪಾತಗಳು ಜೋಗ ಜಲಪಾತ, ಶಿವನ ಸಮುದ್ರ ಜಲಪಾತ, ಗೋಕಾಕ್ ಜಲಪಾತವಿದೆ. ಪಕ್ಷಿಧಾಮಗಳನ್ನು ನೋಡೋದಾದರೆ ರಂಗನತಿಟ್ಟು, ಕೊಕ್ಕರೆ ಬೆಳ್ಳೂರಿನ ಪಕ್ಷಿಧಾಮ, ಅಭಯಾರಣ್ಯ ಬನ್ನೇರುಘಟ್ಟ, ದಾಂಡೇಲಿ, ಶರಾವತಿ ಅಭಯಾರಣ್ಯಗಳನ್ನು ನೋಡಬಹುದು. ಕಡಲ ತೀರಗಳು ಉಳ್ಳಾಲ, ಮಲ್ಪೆ, ಮಂಗಳೂರು, ಕಾರವಾರ ಇವು ನಮ್ಮ ರಾಜ್ಯದ ಕೆಲವು ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಇನ್ನು ಕ್ರಮ ಸಂಖ್ಯೆ ಹೇಳಿಕೆಗಳು ಸರಿ ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ಪ್ರಶ್ನೆ, ಐತಿಹಾಸಿಕ ಸ್ಮಾರಕಗಳ ಮೇಲೆ ಕಲ್ಲಿನಿಂದ ಕೆತ್ತಿ ಅಥವಾ ಬಣ್ಣಗಳಿಂದ ಹೆಸರು ಬರೆಯುವುದು ಇದು ತಪ್ಪಾಗಿದೆ. ಪಕ್ಷಿಧಾಮಗಳಲ್ಲಿ ನಿಶ್ಶಬ್ದವಾಗಿರುವುದು ಸರಿಯಾಗಿದೆ. ಐತಿಹಾಸಿಕ ಸ್ಥಳ ನಿಸರ್ಗಧಾಮಗಳಿಗೆ ಬರುವ ಪ್ರವಾಸಿಗರಿಗೆ ತೊಂದರೆ ಕೊಡುವುದು ಇದು ತಪ್ಪು. ನಿಸರ್ಗಧಾಮದ ಪ್ರಾಣಿಗಳನ್ನು ಬೇಟೆಯಾಡುವುದು ಇದು ಸಹ ತಪ್ಪಾದ ಉತ್ತರವಾಗಿದೆ. ಐತಿಹಾಸಿಕ ಸ್ಥಳಗಳ ಹತ್ತಿರ ಎಲ್ಲೆಂದರಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು ಇದು ಸಹ ತಪ್ಪಾದ ಹೇಳಿಕೆಯಾಗಿದ್ದು, ಇನ್ನು
ಐತಿಹಾಸಿಕ ಸ್ಥಳಗಳು ಮತ್ತು ನಿಸರ್ಗಧಾಮಗಳನ್ನು ರಕ್ಷಿಸಲು ನೀನೇನು ಮಾಡಿವೆ ಎಂಬುದನ್ನು ನಿನ್ನ ಗೆಳೆಯರೊಂದಿಗೆ ಚರ್ಚಿಸಿ ಅಂತ ಇದೆ. ಮುಂದಿನ ಪ್ರಶ್ನೆ ಮಾಡಿ ನೋಡು. ಪತ್ರಿಕೆಗಳಲ್ಲಿ ಬರುವ ನಿಸರ್ಗಧಾಮಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸು ಅಂತ ಇದೆ. ನಾನು ಇಲ್ಲಿ ಜಿಪ್ಲೈನ್ ನಿಸರ್ಗಧಾಮ ಆ್ಯಂಡ್ ಕಾವೇರಿ ನಿಸರ್ಗಧಾಮದ 2 ಚಿತ್ರಗಳನ್ನು ಇಲ್ಲಿ ಅಂಟಿಸಿದ್ದೇನೆ. ನಿನಗೆ ಇಷ್ಟವಾದ ಯಾವುದಾದರೂ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ 4 ಸಾಲು ಬರೆ ಅಂತ ಇದೆ. ಧಾರವಾಡ ನನಗೆ ಇಷ್ಟವಾದ ಪ್ರೇಕ್ಷಣೀಯ ಸ್ಥಳ ಕರ್ನಾಟಕ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ಆಕಾಶವಾಣಿ, ಹೈಕೋರ್ಟ್, ಕಾನೂನು ವಿಶ್ವವಿದ್ಯಾಲಯ, IIT, ಹೈಕೋರ್ಟ್, ನೈಋತ್ಯ ರೈಲ್ವೆ ಘಟಕ, ದಕ್ಷಿಣ ಭಾರತ, ಹಿಂದಿ ಪ್ರಚಾರ ಸಭಾಗಳಿವೆ. ಇನ್ನೂ ಮುಂತಾದ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನಮ್ಮ ಧಾರವಾಡ ನಗರದಲ್ಲಿ ನೋಡಬಹುದು. ಇದಾಗಿತ್ತು ಮಕ್ಕಳೇ ಇಂದಿನ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. Bye bye.